ಇನ್ನು ಗುರುವಾರ ಕರ್ನಾಟಕ ಬಂದ್ ಆಗೇ ಆಗತ್ತೆ ಅನ್ನುವಂಥ ಒಂದು ಮಾತುಗಳನ್ನು ವಾಟಾಳ್ ನಾಗರಾಜ್ ಅವರು ಪುನರುಚ್ಚರಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಬಂದ್ನಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ. ಬಂದ್ಗೆ ಸಾವಿರಾರು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿವೆ, ಬೆಂಬಲ ನೀಡಲ್ಲ ಅನ್ನೋರ ಜೊತೆಗೂ ಕೂಡ ನಾವು ಈಗಾಗಲೇ ಮಾತಾಡಿದ್ದೀವಿ. ಹುಬ್ಬಳ್ಳಿಯಲ್ಲಿ ವಾಟಾಳ್ ನಾಗರಾಜ್ ಈ ಹೇಳಿಕೆಯನ್ನು ನೀಡಿದರು. ಬೇರೆ ಮಾತಿಲ್ಲ, ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ಥರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯಿತಾ, ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಬಂದ್ ಯಾವಾಗ ಬಂದ್ ಮಾಡಿದಾಗಲೂ ಪ್ರತಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚೇ ಇಲ್ಲ ಆಗಿರ್ತವೆ. ಆದ್ದರಿಂದ ಈ ಬಂದ್ ಅನ್ನೋದು ಭಾಳ ಪ್ರಮುಖವಾದದ್ದು. ಇಡೀ ದೇಶಕ್ಕೆ ಗೊತ್ತಾಗಲಿ, ರಾಜ್ಯಕ್ಕೆ ಗೊತ್ತಾಗಲಿ ಅಂತಕ್ಕಂಥದ್ದು ಬಂದ್. ಆದ್ದರಿಂದ ಯಾರು ಪಾಪ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀನಿ, ಬೇಡ ಬೇಕು ಅನ್ನೋ ಪ್ರಶ್ನೆ ಬೇಡ. ಈಗ ಗಂಭೀರವಾಗಿ ನೀವುಗಳು ನಮ್ಮ ಜೊತೆಲಿ ಬನ್ನಿ, ನಮಗೆ ಬೆಂಬಲ ಕೊಡಿ. ಇದೇನು ಅಂಥ ಆಕಾಶ ಬಿದ್ದೋಗೋಂಥದ್ದೇನು ಇಲ್ಲ ಅಂಥೇಳಿ ನಾವು ಅವ್ರ ಜೊತೆಲಿ ಬೇಡಿಕೆಯನ್ನ ಇಟ್ಟಿದ್ದೀವಿ. ಬಂದಂದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಯಾರು ಬರ್ತಾರೆ, ಕಾರ್ನವ್ರು ಬರ್ತಾರೆ, ಬೀದಿಲಿ ಹೋಗ್ತಾರೆ, ಎಲ್ಲ ನಡೀತದೆ. ಇಡೀ ದೇಶದಲ್ಲಿ ಆಲ್ ಇಂಡಿಯಾ ಬಂದ್ ಮಾಡಿದ್ರು ಎಲ್ಲೋ ಒಂದು ಕಡೆ ಒಂದು ರಾಜ್ಯದಲ್ಲಿ ಆಗುತ್ತೆ. ಬಂದನ್ನು ವಿಚಾರ ಇದೆಯಲ್ಲ, ಬಂದು ಇದು ಇಡೀ ರಾಜ್ಯ ದೇಶಕ್ಕೆ ಕರೆಂಟ್ ಪಾಸ್ ಆಗುತ್ತೆ. ಈ ಬಂದ್ ಅನ್ನೋದು ಭಾರಿ, ಈ ಬಂದ್ನಿಂದ ಎಲ್ಲ ಅನುಕೂಲ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಎಲ್ಲ ರೈತ ಮುಖಂಡರು, ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನು ನಾನು ತಮ್ಮ ಮೂಲಕ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ಒಂದು ದಿನಕ್ಕೆ 3500 ಕ್ಯೂಸೆಕ್ ನೀರು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಈಗ ಅವರು ಸಮಿತಿಯವ್ರು ಹೇಳ್ಬಿಟ್ರ, ಇಲ್ಲ ಬೇಡಿ ನಿಮ್ಮ ಪಾಡು ನೀವು ಏನು ತಗೊಳ್ಳಿ ಅಂತ ಹೇಳಿದ್ರ. ಮತ್ತು ಅವತ್ತು 13ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನವರು ಕೇಸ್ ಹಾಕಿದ್ದಾರೆ. ಯಾರಿಗೆ? ನಮ್ಮ ವಿರುದ್ಧವೇ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದಲ್ಲಿ ರೈತರು ಮೀಟಿಂಗ್ ಕೂಡ ಇದೆ. ಕಾವೇರಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಕರೆದಿರುವಂತಹ ಮೀಟಿಂಗ್ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈತರು ಕರೆದಿರುವಂತಹ ಮೀಟಿಂಗ್ ಆರಂಭವಾಗುತ್ತೆ. ಹೋರಾಟದ ಬಗ್ಗೆ ಮಾತುಕತೆಗಳಾಗುತ್ತೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕರೆದಿರುವಂತಹ ಸಭೆ ಇದು. ಸಭೆಯಲ್ಲಿ ಹೋರಾಟಗಾರರ ರೂಪರೇಷೆಗಳು, ಮುಂದೆ ಹೇಗೆ ಬಂದ್ ಮಾಡಬೇಕಾ ಅಥವಾ ಯಾವ ರೀತಿಯಾಗಿ ಹೋರಾಟಗಳನ್ನು ಸಂಘಟಿಸಬೇಕು, ಈ ಎಲ್ಲ ವಿಚಾರವಾಗಿ ಚರ್ಚೆ ಆಗಲಿಕ್ಕಿದೆ. ಆಗಸ್ಟ್ 13ರ ಕರ್ನಾಟಕ ಬಂದ್ ಬಗ್ಗೆಯೂ ಕೂಡ ಇದರಲ್ಲಿ ತೀರ್ಮಾನ ಆಗುತ್ತೆ. ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿವೆ.